ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಚೆರಿ, ಎಲ್ಲಿ ಹೊಂಟೇರಿ ಚೆರಿ? ಸೈಕಲ್ ತರಕ ಹೊಂಟಿ? ಇಲ್ಲೇ ಆಲ್ರೆಡಿ ನಮ್ಮ ಚಿಕ್ಕು ಕ್ಲೂ ಕೊಟ್ಟಂಗೆ ನಾವಿವತ್ತು ಹೊಂಟೇವು ಬೀಚ್ಗೆ. ಫಸ್ಟ್ ಬೆಳಗಾವಿಗೆ ರೀಚ್ ಆಗಿ ನಾವಿಲ್ಲೇ CNG ಹಾಕ್ಕೊಂಡು ಆಮೇಲೆ ಇವಾಗ ನಾಷ್ಟ ಮಾಡ್ಬೇಕಂತೇಳಿ ಹೊಂಟಿದ್ದು. ನಾವು ಮನೆ ಬಿಟ್ಟಿದ್ದ 7:30ಗೆ, ಆಮೇಲೆ ಬೆಳಗಾವಿ ರೀಚ್ ಆಗಿದ್ದ 8:30ಗೆ. ನಾಷ್ಟ ಮಾಡಿನ ಹೋಗ್ಬಿಡ್ಬೇಕಂಥೇಳಿ ನಾವು ಫಸ್ಟ್ ಇಲ್ಲೇ ಬೆಳಗಾವ್ದಾಗ ನಾಷ್ಟ ಮಾಡಿ ಆಮೇಲೆ ಹೊಂಟಿದ್ದು. ನಾವು ಹೊಂಟಿರೋದ ಮಹಾರಾಷ್ಟ್ರಕ್ಕೆ. ಆಮೇಲೆ ನಮಗೆ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆದ್ಮ್ಯಾಗ ನಾಷ್ಟನೂ ಸರಿಯಾಗಿ ಲೈಕ್ ಆಗಂಗಿಲ್ಲ ಮಹಾರಾಷ್ಟ್ರದ. ಹಾಗಾಗಿ ಇಲ್ಲೇ ನಾಷ್ಟ ಮಾಡಿ ಹೋಗ್ಬಿಡ್ಬೇಕಂಥೇಳಿ ನಾವು ಬೆಳಗಾವ್ದಾಗ ನಾಷ್ಟ ಮಾಡಿದ್ದು. ಪೈ ಹೋಟೆಲ್ಗೆ ಹೊಂಟಿದ್ದು. ಈಗ ಬಸ್ ಸ್ಟ್ಯಾಂಡ್ ನೋಡ್ರಿ ಎಷ್ಟು ಸೂಪರಾಗಿ ಕಾಣತೈತಿ. ಫುಲ್ ರೆಡಿ ಆಗೈತೆ ಅನ್ನಿಸ್ತೈತಿ ಇವಾಗ ಬಸ್ ಸ್ಟ್ಯಾಂಡ. ಇನ್ನು ನಮ್ಮ ಚರುಕುತ್ತ ವಾಚದು ಹಾಕ್ಕೊಂಡು ಹೌದಿಲ್ಲ ಚರು? ನಾಷ್ಟ ಮಾಡ್ತೀಯಾ? ನಾನು ಇಡ್ಲಿ ವಡ ತೊಗೊಂಡೇನು, ನಮ್ಮ ಚೆರಿ ಇಡ್ಲಿ ತೊಗೊಂಡ ಸಾಂಬಾರು ಕುಡಿಯಾಕತ್ಲ. ಇಡ್ಲಿ ತಿನ್ನ ಚಿಕ್ಕು ಪುರಿ ತಿನ್ನತ್ತ. ಇಲ್ಲಿ ನಾ ಲಾಸ್ಟಕ್ಕೆ ಚಹಾ ತೊಗೊಂಡ ನಾಷ್ಟ ಎಲ್ಲ ಫಿನಿಶ್ ಮಾಡಿದ್ದು. ವಾಪಸ್ ಎಲ್ಲಿ ಹೋಗೋದೀಗ? ನಮ್ಮ ಚೆರಿ ಪೋಸ್ ನೋಡ್ರಿ. ಇಲ್ಲೇ ಪುರೋಹಿತ್ ಹೋಟೆಲ್ಗೆ ಬಂದಿದ್ದು ನಾವು ನಾಷ್ಟ ಮಾಡೋಕ್ಕೆ. ನಾಷ್ಟ ಮಾಡೇವು. ಚಿನ್ನವ ವಾಶ್ರೂಮ್ಗೆ ಹೋಗ್ಯಾನೋ, ಅದಕ್ಕೆ ಇಲ್ಲೇ ಚೆರಿ ಚಿಕ್ಕು ಇಬ್ಬರು ಫೋಟೋ ಪೋಸ್ ಕೊಡತ್ತಾರ. ಬಸ್ ಸ್ಟ್ಯಾಂಡ್ ಬರತೈತಿ, ಇಲ್ಲಿ ಫೋಟೋ ಚಲೋ ಬರತೈತಿ. ಇವಾಗ ನಾಷ್ಟ ಎಲ್ಲ ಮುಗಿಸ್ಕೊಂಡ ನಾವು ಬೆಳಗಾಂ ಬಿಡಾತಿದ್ದು. ಜಸ್ಟ್ ಹಿಂಡಲ್ ಗಜೆ ಇಲ್ಲ ಪಾಸ್ ಐತೆ. ನಾ ವಿಡಿಯೋನ ಮಾಡ್ಕೊಂಡಿಲ್ಲ. ಹೌದಿಲ್ಲ ಚಿಕ್ಕ ಚೆರು ಮಕ್ಕೊಂಡ್ಲು. ಫುಲ್ ನಿದ್ದೆ ಹೊಡ್ಯಾಕ ವಾಚದು ಹಾಕೊಂಡು ನಿದ್ದೆ ಹೊಡ್ಯಾಕ. ಚಿಕ್ಕನು ನಿದ್ದೆ ಮಾಡೋ ಗುಂಗದಾಗ ದಾಳಿ. ಅಂಬಲಿ
ಬೆಳತಾವ್ ನೀರು ಚಿಕನ್ ನೋಡಲ್ಮ ಇಲ್ಲೆಲ್ಲ ಹರಿದು ಬರ್ತಾರೆ. ನಮ್ಮೂರಿಂದ ಇದು ಜಸ್ಟ್ 190 ಕಿಲೋಮೀಟ್ರ್ ಐತಿ. ಅದರ ಘಾಟ್ ಸೆಕ್ಷನ ಆಮೇಲೆ ರೋಡ ಸಣ್ಣದಾಗಿರೋದನ್ನ ಸಿಂಗಲ್ ರೋಡ್ ಇರೋದ್ರಿಂದ ಜಾಸ್ತಿ ಟೈಮ್ ತೊಗೊಳತೈತಿ ನಮಗೆ ಟ್ರಾವೆಲ್ ಒಳಗೆ. ಹಾಗಾಗಿ ಫುಲ್ ಸ್ಲೋ ಆಗಿ ಹೊಂಟಿದ್ದು ನಾವು ಗಾಡ್ಯಾಗ. ನಮ್ಮ ಚರು ಮತ್ತು ವಾಪಸ್ ಮಕ್ಕೊಂಡು ನೀರಿಲ್ಲ ನಮ್ಮ ಚಿನ್ನಿಗೊಂದು ಎಳ್ನೀರು ಬಡಿಸ್ಬೇಕಂದ್ರೆ ನಮ್ಮ ಚಿಕ್ಕು ನೀರು ಕುಡಿಯಾಕತ್ತು. ನಮ್ಮ ಚಿಕ್ಕುಗಂತೂ ಬೋರ್ ಆಗತೈತಿ. ಯಾವಾಗ ಬರ್ತೈತಿ ಅಂತ ಕೇಳತ್ತಳು. ಇನ್ನು ಒಂದು ತಾಸು 40 ಕಿಲೋಮೀಟ್ರ್ ಐತಿ. ಆದರೆ ಇನ್ನೂ ಒಂದು ತಾಸು ತೋರ್ಸತೈತಿ. ಒಂದು ತಾಸಲ್ಲ 1.5 ತಾಸು. ಹೌದಿಲ್ಲ ಚಿಕ್ಕು? ಇವಾಗ ಮುಂಬೈ ಗೋವಾ ಹೈವೇ ಹತ್ತಿದ್ದು ನಮಗೆ. ಆದ್ರೆ ನಾವು ಇವಾಗ ಗೋವಾಕ್ಕೆ ಹೊಂಟಿಲ್ಲ, ಮಾಲ್ವನ್ಗೆ ಹೊಂಟೇವು. ಇಲ್ಲಿಂದ ನಾವು ರೈಟ್ ಸೈಡ ಡೈವರ್ಷನ್ ತೊಗೊಂಡು ಮಾಲ್ವನ್ಗೆ ಹೊಂಟೇವು. ಹಾಗಾಗಿ ಇವಾಗ ಸ್ವಲ್ಪ ಮೈಂಡ್ ಫ್ರೀ ಅನ್ನಿಸ್ತು ಒಮ್ಮೆ ಹೈವೇ ನೋಡಿದ ತಕ್ಷಣ. ಇಲ್ಲಿ ತೆಗೆದಿಟ್ಟ ಪೌಡ್ರ್ ಆಗಿದ್ದೆಲ್ಲ. ಇಲ್ಲೆಲ್ಲ ಇವು ಗಾಡಿಗಳೆಲ್ಲ ಅವ. ಇವು ಗಾಡಿಗಳೆಲ್ಲ ಇದ್ರಾಗ ಏರ್ಕೊಂಡು ಬರ್ತಾರೆ. ಇಲ್ಲಿದಾವ ನೋಡ್ಕೊಂಡೆ ಗಾಡಿಗಳೆಲ್ಲ ಇದ್ರಾಗೆಲ್ಲ ಏರ್ಕೊಂಡು ಬರ್ತಾರೆ. ಚೆರೆ ಕಲ್ಗಳು ಕಟ್ಟಡ ನೋಡ್ರಿ ಟ್ರಾಫಿಕ್ ಐತಿ. ಆಲ್ಮೋಸ್ಟ್ ನಾವು ರೀಚ್ ಆಗಕ್ಕೆ ಬಂದೀವಿ. ಬೀಚಿಗೆ ಬಂದೆ ನಾವು. ಇದು ಬೀಚ್ಗೆ ಹೋಗೋ ಹಾದಿಗೆ ಬಂದೇವಿ. ಅಟ್ಟೆಲ್ಲ ಭಾಳ ಮಂದಿ ಇರ್ತೇವೆ ನಾವು. ಭಾಳ ಮಂದಿ ಇದ್ರೆ ಕಟ್ಕೊಂಡು ಹೋಗಕ್ಕೆ ಬರ್ತೈತಿ. ಇಲ್ಲೇ ನಾವು ಫಸ್ಟ್ ಆನ್ಲೈನ್ದಾಗ ನೋಡಿದ್ದ, ಆಮೇಲೆ ಫ್ರೆಂಡ್ ಸಜೆಸ್ಟ್ ಮಾಡಿದ್ದ ರಿಸಾರ್ಟ್ ನೋಡಕ್ಕೆ ಹೋಗಿದ್ದು. ಇದು ಬೀಚ್ ವ್ಯೂದ ಇತ್ತು, ಆದ್ರೆ ಒಟ್ಟು ಸರಿ ಇರಲಿಲ್ಲ ಮತ್ತು ಫುಲ್ ಕಾಸ್ಟ್ಲಿನೇ ಇತ್ತು. ಹಾಗಾಗಿ ನಾವು ಇಲ್ಲೇ ಜಸ್ಟ್ ನೋಡಿ ವಾಪಸ್ ಬಂದು.
ಆಮೇಲೆ ರೂಮ್ ನೋಡಕ್ಕೆ ಹೋದು. ರೂಮನ್ನು ಫುಲ್ ಕಾಂಪ್ಯಾಕ್ಟ್ ಆಗಿತ್ತು, ಆಮೇಲೆ ಕಾಸ್ಟ್ಲಿನೂ ಇತ್ತು. ಹಾಗಾಗಿ ನಾವು ಇದು ಬೇಡ ಬೇಡ ಅಂಥೇಳಿ ವಾಪಸ್ ಬಂದು. ಅಲ್ಲಿ ನೋಡಿ ಬಂದು ಈಗ ನಮ್ಗೆ ಇಷ್ಟ ಆಗಲಿಲ್ಲ ಅದ ಭಾಳನೂ ಹೇಳತ್ತನೋ. ಮತ್ತು ಅಲ್ಲಿಂದ ಆ್ಯಕ್ಟಿವಿಟೀಸ್ದ ಬೀಚ್ ಐತ್ಲೆ ಅದು ಫುಲ್ ದೂರ ಆಗ್ತೈತಿ. ಹಾಗಾಗಿ ಆ್ಯಕ್ಟಿವಿಟೀಸ್ ಇದ್ದಲ್ಲೇ ನಾವು ಹೋಗಿ ನೋಡ್ಬೇಕಂಥೇಳಿ ಇವಾಗ ಹೊಂಟೇವು. ನನ್ನ ವಾಯ್ಸ್ ಫುಲ್ ಕೆಟ್ಟೈತಿ. ಜೀವನ ಅಂತ ನೋಡಿಲ್ಲ ಕಾಯಲ್ಲ ಕೈ ಈ ಕಡೆ ಬಂದು ತಿಂದು. ಆಮೇಲೆ ನಾವು ಇವಾಗ ಮೇನ್ ಬೀಚ್ ಹತ್ರ ಬರತ್ತಿದ್ದು. ಹಾಗಾಗಿ ನಾವು ಮೇನ್ ಬೀಚ್ ಹತ್ರನ ರಿಸಾರ್ಟ್ ಮಾಡ್ಬೇಕಂಥೇಳಿ ನೋಡ್ಕೋತ ಬಂದಾಗ ನಮ್ಗೆ ಇದು ಸ್ಟೇ ಕಾಣಿಸ್ತು. ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಿ ರೂಮ್ಸ್ ಎಲ್ಲ ಚೆಕ್ ಮಾಡಿದ್ದು. ಇಷ್ಟನೂ ಆಯಿತು. ಆಮೇಲೆ ರೂಮ್ಸನ್ನು ದೊಡ್ಡದಿದ್ದು, ಆಮೇಲೆ ರೀಸನೇಬಲ್ ಪ್ರೈಸ್ ಒಳಗೂ ಸಿಕ್ಕಿತು. ಹಾಗಾಗಿ ನೋಡಿಬಿಟ್ಟೆ ಇದನ್ನು ಓಕೆ ಮಾಡಿದ್ವು ನಾವು. ರೂಮ್ದಾಗ ಹೋಯ್ತದ ನಾಯಿ. ಈ ರೂಮ್ ಬುಕ್ ಮಾಡ್ಯಾವ ನಾವು. ಜೂಲಾನು ಕಟ್ಟ್ಯಾರು. ಇಲ್ಲಿ ಕೊಂಡ್ರಾಕದನು ಚಲೋ ಐತಿ. ಚಲೋ ಐತಿಲ್ಲ ಇದ. ಆ ಕಡೆ ಚಲೋ ಇರಲಿಲ್ಲ ನೋಡ್ರಿ. ನಮ್ಮ ಚಿಕ್ಕು ಚೇರಿ ಆಡಾಕತ್ರ. ಅಲ್ಲಿ ಇಳಿಬೇಡಪ್ಪು, ಬೀಳ್ತಿ ಬೀಳ್ತಿ. ನಾಯಿ ನೋಡ್ರಿ ನಾಯಿ. ಯಾವ ಬ್ರೀಡ್ ಅಂತ ಹೇಳಿ, ಯಾವ ಬ್ರೀಡ್ ಇದ? ನಮ್ಮ ಚರು ಫುಲ್ ಆಟ ಆಡಕತ್ತ. ಹಿಡ್ಕೋಬಾ. ಇದ್ರ ಹೆಸರು ಬೋರಾ ಅಂತ. ಬೋರಾ ಅದ್ರ ಹೆಸರೇನು? ಅದ್ರ ಹೆಸರು ಹಿಡ್ಕೋ. ನಾಯಿ ನೋಡಿ ಅಂಜ. ಚಿಕ್ಕು ಅಂಜೆ. ಗುಡ್ ವೈಬ್ಸ್ ಐತಿ. ಅದ್ರಾಗ ನಾಯಿಗಳು ಬೇರೆ ಸಿಕ್ಕಾವ. ನಮ್ಮ ಕಾರಲ್ಲಿ ನಿಂತೈತಿ. ಇಲ್ಲಿ ಮುಂದೆ ರೋಡ್. ಇವರು 3 ಜನ ಚೆಲ್ ಮಾಡತ್ತಾರ. ನಾವು ಇನ್ನೊಂದು ಸರ್ತಿ ರೂಮೆಲ್ಲ ಕ್ಲೀನ್ ಮಾಡಿಸ್ತು. ಆಮೇಲೆ ರೂಮೆಲ್ಲ ಕ್ಲೀನ್ ಮಾಡಿಸಿ ರೂಮ್ದಾಗ ಬಂದ ಫ್ರೆಶ್ ಅಪ್ ಆಗಿ ಕುಂತಿದ್ದು. ನಾವು ಚರಿ ಚಿಕ್ಕಿ ಇಬ್ಬರು ಚಿಕ್ಕದಾಡಕತ್ತಾರ ನೋಡ್ರಿ. ಗದ್ಲಾಕ ಚಾಲೋ ಮಾಡ್ರಿ ಅವ್ರು. ಇವಾಗ ಫ್ರೆಶ್ ಅಪ್ ಆಗಿ ನಾವು ಇನ್ನು ಊಟ ಮಾಡಿ ಬೋಟಿಂಗ್ ಹೋಗ್ಬೇಕಾತೈತಿ. ಸೊ ನೋಡ್ರಿ ಚರಿ